ಆದ ಬಳಿಕ ಈ ಏನು ಇವರ ಸಂತ್ರಸ್ತ ಎದುರಾಳಿದ್ದಾರೆ ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರು ಅವರು ಕೊಟ್ಟಂಥ ಒಂದು ದೂರಿಗೆ ವಾರದಲ್ಲಿ 4 ಸತಿ ವಾರದಲ್ಲಿ 4 FIRಗಳನ್ನ ಮಾಡಿದ್ದಾರೆ. ಆ ಹೆಣ್ಣು ಮಗಳನ್ನು ಕಾನೂನು ರೀತಿಯ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನೀವೆಲ್ಲರೂ ಒಂದು ನಾಗರಿಕ ಸಮಾಜ ವಿಚಾರ ಮಾಡಬೇಕಾಗಿದೆ. ಒಂದು ಮಹಿಳೆಗೆ ಈ ರೀತಿ ಹಾಡಾಗಲೇ ಅನ್ಯಾಯ ಆಗ್ತದೆ. ಒಂದು ಪೊಲೀಸ್ ಗಾಡಿಯೊಳಗೇನೆ ಅವಳನ್ನು ವಿವಸ್ತ್ರ ಮಾಡ್ತಾರೆ, ರಾಖಿ ಕಟ್ತೇವೆ ಅಂತ ಒಂದು ರಕ್ಷಕರು ಇವತ್ತು ಯಾರ್ದೋ ಮಾತು ಕೇಳಿಕೊಂಡು ಒಂದು ಕಾಂಗ್ರೆಸ್ನ ಮಹಾನಗರ ಪಾಲಿಕೆ ಸದಸ್ಯರ ಕೈಗೊಂಬೆಯಾಗಿ ಅವರಿಗೆ ರೆಡ್ ಕಾರ್ಪೆಟ್ ಹಾಸ್ಕೊಂಡು ಏನು ಕೆಲಸ ಮಾಡ್ತಿದ್ದೀವಿ, ಇದನ್ನು ನಿಜವಾಗ್ಲೂ ನಾವೆಲ್ಲರೂ ಸಹಿತ ಖಂಡಿಸಲೇಬೇಕು. ಈ ಒಂದು ಕೃತ್ಯಕ್ಕೆ ಅಧಿಕಾರವಾಗಿ ನಾವು ಕೇಳಿದ್ದಿಷ್ಟು, ನೀವು ನಿಮ್ಮ ಪೊಲೀಸ್ ಗಾಡಿಯೊಳಗೆ ಪೊಲೀಸರ ಸಮ್ಮುಖದಲ್ಲಿ ಮಹಿಳಾ ಪೊಲೀಸರಷ್ಟೇ ಅಲ್ಲ, ಒಂದು ಮಹಿಳೆಯನ್ನು ಬಂಧಿಸಬೇಕಾದ್ರೆ ಮಹಿಳಾ ಪೊಲೀಸರು ಇರಬೇಕಾಗಿತ್ತು. ಗಂಡು ಮಕ್ಕಳು ಸಹಿತ ಹೋಗಿದ್ವಿ, ಅವಳು ವಿವಸ್ತ್ರ ಆದಾಗ ಗಂಡು ಮಕ್ಕಳು ಸಹಿತ ಇದ್ದೀವಿ. ಬೇರೆ ಬೇರೆ ವಿಡಿಯೋಗಳನ್ನು ಸಹಿತ ನೀವು ತೋರಿಸ್ತಾ ಇದ್ದೀರಿ. ಅದರಲ್ಲಿ ಅವರ ತಾಯಿ ಮತ್ತು ಅವರ ಅಕ್ಕ ಹೇಳಿದ ಮಾತುಗಳು ಅವಳನ್ನು ಎಲ್ಲ ಬಟ್ಟೆ ಬಿಚ್ಚಿಬಿಟ್ಟಿದ್ರು. ಇನ್ನು ಇಷ್ಟೇ ಯಾಕೆ ಅಂತ ಅವಳಿಗೆ ಮಾನಸಿಕವಾಗಿ ಅವಳನ್ನು ನೊಂದು ಜರ್ಜರಿತವಾಗಿ ಅವಳು ಈ ರೀತಿ ಕೃತ್ಯ ಮಾಡಿರ್ಬೋದು. ಅಂಥ ಒಂದು ಮಹಿಳೆಗೆ ಈ ರೀತಿ ಮಾನಸಿಕವಾಗಿ ಹಿಂಸೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ನಿಜವಾಗ್ಲೂ ಒಂದು ಮಹಿಳೆಯಾಗಿ ನಾನು ಖಂಡಿಸ್ತೇನೆ. ಎಲ್ಲ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಎಲ್ಲಿದೆ ನಿಮ್ಮ ನಾಗರಿಕತೆ? ಎಲ್ಲಿದೆ ಕಾಂಗ್ರೆಸ್ನವರೇ? ನೀವು ಹೇಳ್ತೀರಿ ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತೀರಿ, ಎಲ್ಲಿದೆ ನಿಮ್ಮ ದಲಿತರ ಪರವಾದಂಥ ಕೆಲಸ? ಮಹಿಳೆಯರಿಗೆ ಸಾಕಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತೀರಿ, ಎಲ್ಲಿದೆ ಮಹಿಳೆಯರಿಗೆ ರಕ್ಷಣೆ? ನಿಮ್ಮ ಗ್ಯಾರಂಟಿಗಳು ಏನಕ್ಕೆ ಬೇಕಾಗಿದೆ? ಮಹಿಳೆಗೆ ಬೇಕಾಗಿರೋದು ರಕ್ಷಣೆ. ಅವಳ ಮಾನಕ್ಕೆ ರಕ್ಷಣೆ ಇಲ್ಲ ಅಂದಾಗ ಯಾವ ಹೆಣ್ಣು ತನ್ನ ಬಟ್ಟೆಯನ್ನು ತಾನೇ ತೆಗೆದುಕೊಳ್ಳೋದಿಲ್ಲ. ಒಂದು ಹುಚ್ಚಿ ಇದ್ರೂ ಸಹಿತ ಇವತ್ತು ಹೇಳಿದ್ರು ನಮ್ಮ ಅಕ್ಕವರು, ಒಬ್ಬ ಮಾನಸಿಕ ಅಸ್ವಸ್ಥೆ ಸಹಿತ ತನ್ನ ಬಟ್ಟೆಯನ್ನು ತಾನು ತೆಗೆದುಕೊಳ್ಳೋದಿಲ್ಲ. ಅಂಥ ಒಂದು ಸುಸ್ಥಿತಿಯಲ್ಲಿರುವಂಥ ಒಂದು ಮಹಿಳೆಗೆ ಮಾನಸಿಕ ಹಿಂಸೆ ಕೊಟ್ಟು ಆ ಹೆಣ್ಣು ಮಗಳನ್ನು ಈ ಒಂದು ಅವಸ್ಥೆಗೆ ತಂದು ಹೋಗ್ತಿದ್ದೀವಿ. ನಿಜವಾಗ್ಲೂ ಇದು ಖಂಡನೀಯ. ಇದು ಪೊಲೀಸ್ ಇಲಾಖೆಯವ್ರನ್ನೂ ಸಹಿತ ನಾವು ಇದಕ್ಕೆ ಮಾನ್ಯ ಗೃಹ ಮಂತ್ರಿಗಳು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸಹಿತ ಉತ್ತರ ಕೊಡಬೇಕಾಗ್ತದೆ. ಬರುವಂಥ ದಿನಗಳಲ್ಲಿ ನಿಮ್ಮ ಮಹಿಳೆಯರೇ ನಿಮ್ಗೆ ಉತ್ತರ ಕೊಡ್ತಾರೆ. ಯಾಕಂದರೆ ಮಹಿಳೆಯರು